ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾರತದ ರಾಜಕೀಯದಲ್ಲಿ ಬಿಹಾರ ರಾಜ್ಯವೇ ಒಂದು ವಿಶಿಷ್ಟ ಹಾಗೂ ವಿಭಿನ್ನ. 100 ರೂಪಾಯಿಗೆ ಸುಪಾರಿ ಕೊಲೆಗಳು ನಡೆಯುತ್ತವೆ ಅಂದರೆ ಅದು ಬಿಹಾರದಲ್ಲಿ ಮಾತ್ರ. ಪೌರಾಣಿಕವಾಗಿ, ಐತಿಹಾಸಿಕವಾಗಿ ಹಾಗೆ ಧಾರ್ಮಿಕವಾಗಿ ಸಾಕಷ್ಟು ಸುಪ್ರಸಿದ್ಧವಾಗಿರುವ ನಾಡು. ಇಡೀ ಭಾರತದಲ್ಲಿ ಅನಕ್ಷರಸ್ಥರ ಗೂಡು ಎಂಬ ಪ್ರಖ್ಯಾತಿಯನ್ನ ಪಡೆದುಕೊಂಡಿದೆ. ಇನ್ನು ರಾಜಕೀಯವಾಗಿ ಮಾತನಾಡಿದರೆ ಬಿಹಾರ್ ಯಾವಾಗಲೂ ಭಾರತದ ರಾಜಕೀಯದ ಕೇಂದ್ರಬಿಂದು. ಬಿಹಾರಿ ಜನರ ರಾಜಕೀಯ ಚಿಂತನೆಯು ಕೂಡ ವಿಭಿನ್ನವೇ. ಅಂದ್ರೆ ಸುಮಾರು 40 ವರ್ಷಗಳ ಹಿಂದೆ ಬಿಹಾರಿ ಜನ ಕಾಂಗ್ರೆಸ್ ಸರ್ಕಾರದ ಆಡಳಿತ ಬಗ್ಗೆ ಬೇಸತ್ತು ಹೊಸ ರಾಜಕೀಯ ಪಕ್ಷ ಬೇಕು ನಮಗೆ ಅಂತ ಹಿರಿಯ ನಾಯಕರ ಸಮ್ಮುಖದಲ್ಲಿ ಸಮಗ್ರ ಚಳುವಳಿ ಹೆಸರಲ್ಲಿ ಹೊಸ ಕ್ರಾಂತಿಯೊಂದನ್ನ ಉಗಮ ಮಾಡಿದ್ರು. ಆ ಕ್ರಾಂತಿಗೆ ಮಣಿದ ಬಿಹಾರದ ಜನ ಕಾಂಗ್ರೆಸ್ಗೆ ಮಣ್ಣು ಮುಕ್ಕಿಸಿ ಹೊಸ ಪಕ್ಷದ ಚುಕ್ಕಾಣಿಯನ್ನ ತಂದು ಕೋರಿಸಿತ್ತು. ಆ ಚಳುವಳಿಯ ಬೆನ್ನಲ್ಲೇ ನಿತೀಶ್ ಕುಮಾರ್, ಲಾಲು ಯಾದವ್, ಸುಶೀಲ್ ಕುಮಾರ್ ಮೋದಿ ಮತ್ತು ಶರದ್ ಯಾದವ್ ಅವರಂತಹ ನಾಯಕರನ್ನು ಈ ಭಾರತದ ರಾಜಕೀಯ ಅಖಾಡಕ್ಕೆ ಬಳುವಳಿಯಾಗಿ ನೀಡಿತು. ಇಂದಿಗೂ ಭಾರತ ಕಂಡ ಮಹಾನ್ ನಾಯಕರಲ್ಲಿ ಲಾಲು ಪ್ರಸಾದ್ ಯಾದವ್ ಕೂಡ ಒಬ್ಬರು. ಲಾಲು ಪ್ರಸಾದ್ ಯಾದವ್, ಸುಶೀಲ್ ಕುಮಾರ್ ಮೋದಿ ಮತ್ತು ಶರದ್ ಯಾದವ್ ಅವರಂತಹ ನಾಯಕರನ್ನು ಈ ಭಾರತದ ರಾಜಕೀಯ ಅಖಾಡಕ್ಕೆ ಬಳುವಳಿಯಾಗಿ ನೀಡಿತು. ಇಂದಿಗೂ ಭಾರತ ಕಂಡ ಮಹಾನಾಯಕರಲ್ಲಿ ಲಾಲು ಪ್ರಸಾದ್ ಯಾದವ್ ಕೂಡ ಒಬ್ರು. ಆದ್ರೆ ಈ ನಾಯಕ ಎಳೆದುಕೊಂಡಿದ್ದು ಬರೀ ವಿವಾದಗಳನ್ನೇ, ಭ್ರಷ್ಟಾಚಾರದ ಆರೋಪಗಳನ್ನೇ. ಓರ್ವ ಪೊಲೀಸ್ ಅಧಿಕಾರಿಯಾಗಬೇಕೆಂದು ಕನಸು ಕಂಡಿದ್ದ ಲಾಲು ಆಗಿದ್ದು ಮಾತ್ರ ರಾಜಕಾರಣಿ. ಹೇಗಿತ್ತು ಲಾಲು ರಾಜಕೀಯ ಜರ್ನಿ? ಲಾಲು ಹಿನ್ನೆಲೆಯಾದ್ರೂ ಏನು? ಬನ್ನಿ ಹಾಗಿದ್ರೆ ಇಂದಿನ ಸಂಚಿಕೆಯಲ್ಲಿ ಲಾಲು ಪ್ರಸಾದ್ ಯಾದವ್ ಕುರಿತಾದ ಕೆಲವೊಂದಿಷ್ಟು ಕುತೂಹಲಕಾರಿ ವಿಚಾರಗಳನ್ನ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಬಿಹಾರದಲ್ಲಿ ಬಲಿಷ್ಠ ನಾಯಕರಂದ್ರೆ ಸುಶೀಲ್ ಮೋದಿ ಮತ್ತು ಶರದ್ ಯಾದವ್ ಇದ್ರು. ಆದ್ರೆ ಈಗಲ್ಲ. ಈಗೇನಿದ್ರು ಲಾಲು ಮತ್ತು ನಿತೀಶ್ ರದ್ದೇ ಆರ್ಭಟ. ಲಾಲು ರಾಷ್ಟ್ರೀಯ ಮತ್ತು ರಾಜ್ಯ ರಾಜಕಾರಣದಲ್ಲಿ ತಮ್ಮದೇ ಆದ ವಿಶಿಷ್ಟ ಮ್ಯಾನರಿಸಂಗೆ ಫೇಮಸ್ ಆಗಿರುವ ವ್ಯಕ್ತಿ. ಬಹುಶಃ ಅವರ ಈ ವ್ಯಕ್ತಿತ್ವವೇ ಅವರನ್ನ ಇಂದು ರಾಜಕೀಯದಲ್ಲಿ ನೇಮು ಫೇಮು ಬರುವಂತೆ ಮಾಡಿದೆ. ಪಕ್ಕಾ ಹಳ್ಳಿ ಸೊಗಡಿನ ಹಿನ್ನೆಲೆಯಿಂದ ಬಂದ ರಾಜಕೀಯ ಚುಕ್ಕಾಣಿ ಹಿಡಿದಿರುವ ಲಾಲುಗೆ ಇಂದಿಗೂ ಆಸೆ ಅಂದ್ರೆ ಪೊಲೀಸ್ ಸಮವಸ್ತ್ರ ಧರಿಸಿ ನನ್ನೂರಿಗೆ ಹೋಗ್ಬೇಕಿತ್ತು ಅನ್ನೋದು. ಆದ್ರೆ ವಿಧಿಯಾಟ ಬೇರೆಯದ್ದೇ ಆಗಿತ್ತು. ಅವರು ತುಳಿದ ಹಾದಿ ಬೇರೆನ್ನೆಲ್ಲಿಗೋ ಕರೆದೊಯ್ದು ನಿಲ್ಲಿಸಿತು. ಬಿಹಾರದ ಬಲಿಷ್ಠ ನಾಯಕರಾಗಿದ್ದ ಜೆಪಿ ಮತ್ತು ಕರ್ಪೂರಿ ಠಾಕೂರ್ ಅವರ ಗರಡಿಯಲ್ಲಿ ಬೆಳೆದ ಲಾಲುಗೆ ರಾಜಕೀಯವೇ ಕೈ ಹಿಡಿತು. ಲಾಲು ಪ್ರಸಾದ್ ಯಾದವ್ ಕಳೆದೆರಡು ದಶಕಗಳಿಂದ ಆಡಳಿತ ಪಕ್ಷವೇ ಆಗಿರಲಿ ಅಥವಾ ವಿರೋಧ ಪಕ್ಷವೇ ಆಗಿರಲಿ ಅವರೇ ಕೇಂದ್ರ ಬಿಂದು. ಅದು ರಾಜ್ಯ ರಾಜಕೀಯವಾಗಿರಲಿ ಅಥವಾ ಕೇಂದ್ರ ರಾಜಕೀಯವಾಗಿರಲಿ, ಲಾಲು ಇಲ್ಲದೆ ಯಾವುದೇ ಸಮೀಕರಣ ಅಥವಾ ಮೈತ್ರಿಯನ್ನ ರೂಪಿಸುವುದು ಕಷ್ಟ ಎಂಬಷ್ಟು ಹಂತದಲ್ಲಿ ಲಾಲು ಹೆಸರು ಚರ್ಚೆ ಆಗ್ತಿತ್ತು. ಇವರ ಕೌಟುಂಬಿಕ ಹಿನ್ನೆಲೆಯನ್ನ ಒಮ್ಮೆ ಗಮನಿಸಿದ್ರೆ ಇವರ ಖಾನ್ದಾನ್ ರಾಜಕೀಯದಲ್ಲೇ ಬೇರೂರ್ಬಿಟ್ಟಿದೆ. ಇನ್ನು ಇವರ ಧರ್ಮಪತ್ನಿ ರಾಬ್ರಿ ದೇವಿ ಕೂಡ ಬಿಹಾರದ ಮಾಜಿ ಮುಖ್ಯಮಂತ್ರಿ ಆಗಿದ್ದವರೇ. ಅಲ್ಲದೆ 4 ತಲೆಮಾರು ರಾಜಕೀಯದಲ್ಲಿ ಬೆರೆತು ತನ್ನ ಕದಂಬ ಬಾಹುವನ್ನ ಬಿಗಿಯಾಗಿಸಿಕೊಂಡಿದೆ. ಅಷ್ಟಕ್ಕೂ ಲಾಲು ಅವರ ಹಿನ್ನೆಲೆಯಾದ್ರೂ ಏನು ಅನ್ನೋದನ್ನ ನೋಡಿದ್ರೆ, ಲಾಲು ಹುಟ್ಟಿದ್ದು ಜೂನ್ 11, 1948ರಂದು ಬಿಹಾರದ ಗೋಪಾಲ್ಗಂಜ್ ಜಿಲ್ಲೆಯ ಪುಲ್ವಾರಿಯಾ ಗ್ರಾಮದಲ್ಲಿ. ಅವರ ಬಾಲ್ಯಾವಸ್ಥೆ ನಿಜಕ್ಕೂ ಬಡತನದಿಂದಲೇ ಕೂಡಿತ್ತು. ತಂದೆ ಕುಂದನ್ ರಾಯ್, ತಾಯಿ ಮರಚ್ಚಿಯಾ ದೇವಿ. ಇವರದ್ದು ಕೃಷಿಕ ಕುಟುಂಬದ ಜೀವನೋಪಾಯ ಕೃಷಿಯ ಮೇಲೆ ಅವಲಂಬಿತವಾಗಿತ್ತು. ಬಾಲ್ಯದಲ್ಲಿ ಲಾಲು ಮನೆಯ ಕೃಷಿ ಕೆಲಸಗಳಲ್ಲಿ ಸಹಾಯ ಮಾಡ್ತಿದ್ರು. ದನಕರುಗಳನ್ನ ಮೇಯಿಸೋದು, ಕೃಷಿ ಕೆಲಸಗಳಿಗೆ ಸಹಾಯ ಮಾಡೋದು ಅವರ ದಿನಚರಿಯಾಗಿತ್ತು. ಲಾಲು ಪ್ರಸಾದ್ ಯಾದವ್ 6 ಸಹೋದರರಲ್ಲಿ 5ನೇಯವರು. ಕುಟುಂಬ ದೊಡ್ಡದಾಗಿದ್ರಿಂದ ಆರ್ಥಿಕವಾಗಿ
ಮುಕ್ತವಾಗಿ ಏನು ಹೇಳಿಕೊಳ್ಳುವಂತಿರಲಿಲ್ಲ. ಹೀಗೆ ಲಾಲು ಬಾಲ್ಯದಲ್ಲಿಯೇ ಸಾಕಷ್ಟು ಹೋರಾಟಗಳನ್ನ ಎದುರಿಸಬೇಕಾಯಿತು. ಚಿಕ್ಕ ವಯಸ್ಸಿನಲ್ಲಿಯೇ ಕಂಡಿದ್ದ ಶೋಷಣೆಯ ವಿರುದ್ಧ ಧ್ವನಿ ಎತ್ತೋದಕ್ಕೆ ಒಂದು ಅವಕಾಶ ಬೇಕಿತ್ತು. ಯಾರ ಬೆಂಬಲವೂ ಇಲ್ಲ, ಯಾರು ಬೆಂಬಲಿಸೋದೂ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಲಾಲು ಕಣ್ಣ ಮುಂದಿದ್ದು ಒಂದೇ ಕನಸು. ಅದು ನಾನು ಪೊಲೀಸ್ ಸಮವಸ್ತ್ರ ಧರಿಸಿ ಪೊಲೀಸ್ ಅಧಿಕಾರಿಯಾಗಬೇಕು ಅನ್ನೋದು, ಅಥವಾ ಯಾವುದಾದ್ರೂ ಸರ್ಕಾರಿ ಕೆಲಸ ಸಿಕ್ಕಿದ್ರೆ ಲೈಫ್ ಸೆಟಲ್ ಆಗುತ್ತೆ ಅನ್ನೋ ವಿಶ್ವಾಸ ಅವರದ್ದು. ಯಾಕಂದ್ರೆ ವಿದ್ಯಾರ್ಥಿನಿಯಾಗಿದ್ದಾಗಲೇ ರಾಜಕೀಯಕ್ಕೆ ಧುಮುಕಿ ಸಾಕಷ್ಟು ಪಾಡುಪಟ್ಟಿದ್ರು. ಅದೆಲ್ಲದರ ಹೊಡೆತದಿಂದಾಗಿ ಸಾಕಪ್ಪ ಈ ರಾಜಕೀಯದ ಸಹವಾಸ ಅನ್ನೋ ತೀರ್ಮಾನಕ್ಕೂ ಬಂದಿದ್ರು. ಬಾಲ್ಯದಲ್ಲಿ ಪುಲ್ವಾರಿಯಾ ಗ್ರಾಮದಲ್ಲೇ ಪ್ರಾಥಮಿಕ ಶಿಕ್ಷಣ ಪಡೆದು ನಂತರದಲ್ಲಿ ತನ್ನ ಅಣ್ಣನ ಜೊತೆ ಪಾಟ್ನಾಗೆ ಹೋಗಿ ಮುಂದಿನ ವಿದ್ಯಾಭ್ಯಾಸ ಮಾಡಿದ್ರು. ವಿದ್ಯಾರ್ಥಿ ಜೀವನದಲ್ಲೇ ಅವರಿಗೆ ನಾಯಕತ್ವ ಗುಣಗಳು ಕಾಣಿಸಿಕೊಂಡ್ರು. ಹೈಸ್ಕೂಲ್ ವ್ಯಾಸಂಗವನ್ನ ಪಾಟ್ನಾದ ಮಿಲ್ಲರ್ ಹೈಸ್ಕೂಲ್ ಅಲ್ಲಿ ಪೂರ್ಣಗೊಳಿಸಿ ಅರ್ಥಶಾಸ್ತ್ರದಲ್ಲಿ ಪದವಿ ಪಡೆದು ನಂತರ ಕಾನೂನು ಶಿಕ್ಷಣವನ್ನ ಪಾಟ್ನಾದ BN ಕಾಲೇಜಿನಲ್ಲಿ ಮುಗಿಸಿ LLB ಕೂಡ ಪಡೆದ್ರು. ವಿದ್ಯಾರ್ಥಿ ಆಗಿದ್ದಾಗಲೇ ರಾಜಕೀಯದಲ್ಲಿ ಹೆಚ್ಚು ಸಕ್ರಿಯರಾಗಿದ್ರು. ಅಲ್ಲದೆ ಪಾಟ್ನಾ ವಿಶ್ವವಿದ್ಯಾಲಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿದ್ರು. ಅವರ ಭಾಷಣ ಶೈಲಿ, ಸರಳ ಮಾತು ಮತ್ತು ಹಾಸ್ಯಭರಿತ ವ್ಯಕ್ತಿತ್ವ ವಿದ್ಯಾರ್ಥಿಗಳಲ್ಲಿ ಬಹಳ ಜನಪ್ರಿಯವಾಗಿಸಿತ್ತು. ಶಿಕ್ಷಣಕ್ಕಿಂತ ಹೆಚ್ಚು ಅವರ ಆಸಕ್ತಿ ಇದ್ದದ್ದು ಸಮಾಜ ಮತ್ತು ರಾಜಕೀಯ ಚಟುವಟಿಕೆಗಳತ್ತ. ಇದೇ ಅವರ ರಾಜಕೀಯ ಜೀವನಕ್ಕೆ ದೊಡ್ಡ ಮೆಟ್ಟಿಲಾಯಿತು. ಒಮ್ಮೆ ಲಾಲು ಪೊಲೀಸ್ ನೇಮಕಾತಿ ಪರೀಕ್ಷೆ ಬರೆಯಲು ಹೋಗಿದ್ರು. ಅವರಿಗೆ ಕಣ್ಮುಂದಿದ್ದು ನಾನು ಪೊಲೀಸ್ ಕಾನ್ಸ್ಟೇಬಲ್ ಡ್ರೆಸ್ ಹಾಕೊಂಡು ಊರಿಗೆ ಹೋಗ್ಬೇಕು, ಸರ್ಕಾರಿ ಕೆಲಸ ಅಂದ್ರೆ ಲೈಫ್ ಸೆಟಲ್ ಅನ್ನೋ ಭಾವನೆ ಇತ್ತು. ಆದ್ರೆ ಮೈದಾನದಲ್ಲಿ ಓಟಕ್ಕೆ ಬಿದ್ದಾಗ್ಲೇ ಅರಿವಾಗಿದ್ದು ನನಗೆ ಪೊಲೀಸ್ ಕೆಲಸ ಸಿಗಲ್ಲ ಅಂತ. ಹಾಗಾಗಿ ಯಾವುದು ಕೈಯಲ್ಲಿದೆಯೋ ಅದೇ ಲೇಸು ಅಂದ್ಕೊಂಡು ರಾಜಕೀಯದ ಹಾದಿಯಲ್ಲೇ ಮುನ್ನಡೆದ್ರು. ಅದುವೇ ಅವರಿಗೆ ರಹದಾರಿಯಾಗಿತ್ತು. ಸಮಾಜವಾದಿ ನಾಯಕ ನರೇಂದ್ರ ಸಿಂಗ್ ಅವರ ಕೈ ಹಿಡಿದ್ರು. ಅಲ್ಲಿಂದಲೇ ಲಾಲು ಅವರ ರಾಜಕೀಯ ಪ್ರಯಾಣ ಶುರುವಾಗಿತ್ತು. ಅದೇ ನರೇಂದ್ರ ಸಿಂಗ್ ಕೂಡ ಆ ಪೊಲೀಸ್ ನೇಮಕಾತಿ ಪರೀಕ್ಷೆಗೆ ಲಾಲು ಅವರೊಂದಿಗೆ ಹೋಗಿದ್ರು ಎಂಬುದು ಕೂಡ ಬೇರೆ ವಿಚಾರ. ಇಬ್ರು ಫೇಲಿಯರ್ ಆಗಿದ್ರು. ಸಮಾಜವಾದಿ ಪಾರ್ಟಿ ನಾಯಕ ಶ್ರೀಕೃಷ್ಣ ಸಿಂಗ್ ಅವರ ಪುತ್ರ ನರೇಂದ್ರ ಸಿಂಗ್ ಲಾಲು ಪ್ರಸಾದ್ ಯಾದವ್ ಅವರಿಗೆ ರಾಜಕೀಯದಲ್ಲಿ ಮೊದಲ ಹೆಜ್ಜೆ ಇಡಲು ಸಹಾಯ ಮಾಡಿದ ವ್ಯಕ್ತಿ. ನರೇಂದ್ರ ಸಿಂಗ್ ಪಾಟ್ನಾ ವಿಶ್ವವಿದ್ಯಾಲಯದ ನ್ಯಾಷನಲ್ ಕಾಲೇಜ್ನಲ್ಲಿ ಓದ್ತಾ ಇದ್ದಾಗ ಲಾಲು ಯಾದವ್ ಅವರನ್ನ ಸಮಾಜವಾದಿ ಪಕ್ಷದ ವಿದ್ಯಾರ್ಥಿ ವಿಭಾಗಕ್ಕೆ ಸೇರಿಸಿಕೊಂಡ್ರು. ತಮ್ಮ ವಿಶಿಷ್ಟ ಶೈಲಿಯಿಂದ ಲಾಲು ಜನಸಮೂಹವನ್ನ ಒಟ್ಟುಗೂಡಿಸುವಲ್ಲಿ, ಅವರನ್ನ ನಗಿಸುವಲ್ಲಿ ಮತ್ತು ಅವರ ಮನವೊಲಿಸುವಲ್ಲಿ ನಿಪುಣರಾಗಿದ್ರು. ಈ ಗುಣಗಳು ಯುವ ಸಮಾಜವಾದಿಯಾಗಿ ನರೇಂದ್ರ ಸಿಂಗ್ ಅವರನ್ನ ವಿದ್ಯಾರ್ಥಿ ಸಭೆಗಳನ್ನ ಮಾತನಾಡುವ ಅವಕಾಶ ನೀಡಿತು. ನರೇಂದ್ರ ಸಿಂಗ್ ಅವರು ಲಾಲು ಪ್ರಸಾದ್ ಯಾದವ್ ಅವರೇ ಸಭೆಯನ್ನ ನಿರ್ವಹಿಸುತ್ತಾರೆ ಎಂದು ಭಾವಿಸಿದ್ರು. ಆದ್ರೆ ಲಾಲು ಎಂದಿಗೂ ಬರಲಿಲ್ಲ. ಬದಲಾಗಿ ಲಾಲು ಸದ್ದಿಲ್ಲದೆ ಪೊಲೀಸ್ ಕೆಲಸಕ್ಕೆ ಸೇರೋದಕ್ಕೆ ಹೊರಟು ನಿಂತಿದ್ರು. ನರೇಂದ್ರ ಸಿಂಗ್ ಕೇಳಿದಾಗ ನನಗೆ ಸ್ವಲ್ಪ ಕೆಲಸವಿದೆ ಎಂದು ನುಂಚಿಕೊಳ್ಳೋಕೆ ಪ್ರಯತ್ನಿಸಿದ್ರು. ಆದ್ರೆ ಎಷ್ಟು ಸುಳ್ಳು ಹೇಳೋದು ಅಂತ ಕೊನೆಗೆ ಸತ್ಯವನ್ನ ಬಾಯ್ಬಿಟ್ರು. ತಮಾಷೆ ವಿಚಾರ ಅಂದ್ರೆ ಅದೇ ಪೊಲೀಸ್ ನೇಮಕಾತಿಗೂ ನರೇಂದ್ರ ಸಿಂಗ್ ಕೂಡ ಹೋಗಿದ್ರು. ಆದ್ರೆ ಇಬ್ರು ಸೆಲೆಕ್ಟ್ ಆಗಿರ್ಲಿಲ್ಲ. ಈ ವೈಫಲ್ಯವೇ ಲಾಲು ಪ್ರಸಾದ್ ಯಾದವ್ಗೆ ವರದಾನವಾಯಿತು. 1977ರಲ್ಲಿ ಕೇವಲ 29ನೇ ವಯಸ್ಸಿನಲ್ಲಿ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಲೋಕಸಭೆಗೆ ಆಯ್ಕೆಯಾದರು ಲಾಲು. ಅಲ್ಲದೆ ಕಿರಿಯ ಸಂಸದರಲ್ಲಿ ಒಬ್ಬರೆನಿಸಿಕೊಂಡ್ರು. ನಂತರ 1980 ಮತ್ತು 85ರಲ್ಲಿ ಬಿಹಾರ ವಿಧಾನಸಭೆಗೆ ಆಯ್ಕೆಯಾದರು. 1989ರಲ್ಲಿ ವಿರೋಧ ಪಕ್ಷದ ನಾಯಕರನ್ನಾಗಿ ನೇಮಿಸಲಾಯಿತು. ಇನ್ನು 1990ರಲ್ಲಿ ಬಿಹಾರದ ಮುಖ್ಯಮಂತ್ರಿಯಾದರು. ಅವರ ವಿಶಿಷ್ಟ ಶೈಲಿ ಲಾಲುರನ್ನ ಬಿಹಾರದಲ್ಲಿ ಮಾತ್ರವಲ್ಲದೆ ದೇಶದಾದ್ಯಂತ ಪ್ರಸಿದ್ಧರನ್ನಾಗಿ ಮಾಡಿತು. ಬಿಹಾರದ ಮುಖ್ಯಮಂತ್ರಿಯಾದ ನಂತರ ಲಾಲು ದಲಿತರು, ಹಿಂದುಳಿದ ವರ್ಗಗಳು ಮತ್ತು ಬಡಜನರ ಧ್ವನಿ ಎನಿಸಿಕೊಂಡ್ರು. ಲಾಲು ಪ್ರಸಾದ್ ಯಾದವ್ ಮುಖ್ಯಮಂತ್ರಿಯಾದ ನಂತರ ತಾನು ಹುಟ್ಟಿ ಬೆಳೆದ ಗ್ರಾಮ ಪುಲ್ವಾರಿಯಾಗೆ ಮೊದಲ ಬಾರಿಗೆ ಭೇಟಿ ನೀಡಿದಾಗ ಅವರ ತಾಯಿಗೆ ತಮ್ಮ ಮಗ ಮುಖ್ಯಮಂತ್ರಿಯಾಗಿ ಹಿಂದಿರುಗುತ್ತಿದ್ದಾನೆಂದು ತಿಳಿಯಿತು. ಲಾಲು ಪ್ರಸಾದ್ ಯಾದವ್ ತಮ್ಮ ತಾಯಿ ಮರ್ಚಿಯಾ ದೇವಿಯವರ ಪಾದಗಳನ್ನ ಮುಟ್ಟಿ ನಮಸ್ಕರಿಸಿದಾಗ ತಾಯಿ ಪಾದಗಳನ್ನ ಹಿಂದೆ ಸರಿಸಿದ್ರು. ಯಾಕೆಂದ್ರೆ ಅವರ ತಾಯಿಗೆ ತನ್ನ ಮಗನಿಗೆ ಸರ್ಕಾರಿ ಕೆಲಸ ಸಿಗೋದಿಲ್ಲ ಅನ್ನೋ ಮುನಿಸಿತ್ತು. ಇದನ್ನ ಕೇಳಿದ ಲಾಲು ಮತ್ತು ನೆರೆದಿದ್ದವರು ಅವರ ತಾಯಿಯ ಮುಗ್ಧತೆಗೆ ನಕ್ಕು ಬಿಟ್ಟಿದ್ರು.
ಲಾಲು ರಾಜಕೀಯವಾಗಿ ಬಡವರಿಗೆ, ಅದರಲ್ಲೂ ವಿಶೇಷವಾಗಿ ಯಾದವ್ ಮತ್ತು ಮುಸ್ಲಿಂ ಸಮುದಾಯಗಳಿಗೆ ಹೊಸ ಭಾಷ್ಯ ಬರೆದರು. ಅವರ ನೂತನ ನೀತಿಗಳು ಮತ್ತು ಹೇಳಿಕೆಗಳು ಬಿಹಾರದ ಸಾಮಾಜಿಕ ಮತ್ತು ರಾಜಕೀಯ ಭೂದೃಶ್ಯವನ್ನ ಬದಲಿಸಿದ್ವು. ಕುಗ್ರಾಮದಲ್ಲಿದ್ದ ಸಮುದಾಯಗಳ ಪ್ರತಿಭಾನ್ವಿತರನ್ನ ರಾಜಕೀಯ ಮುಖ್ಯವಾಹಿನಿಗೆ ತರಲು ಪ್ರಯತ್ನಿಸಿದ್ರು. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ವಿಯಾದರು. ಆದರೆ ಯಾದವ್ ಮತ್ತು ಮುಸ್ಲಿಂ ಓಲೈಕೆಯಲ್ಲಿ ಸೋತು ಹೋದ್ರು. ಅದಾಗ್ಲೇ ಲಾಲು ಅವರ ಬೆನ್ನಿಗೆ 10 ಹಗರಣಗಳು ಅಂಟಿಕೊಂಡಿದ್ವು. ಭ್ರಷ್ಟಾಚಾರ ಆರೋಪದಡಿ ಜೈಲಿಗೂ ಹೋಗ್ಬಂದ್ರು. ಇದು ಇವರ ಇಮೇಜ್ ಮೇಲೆ ಭಾರಿ ಪರಿಣಾಮ ಬೀರಿತು. ಆಗಿನ ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದ TN ಶೇಷನ್ ಬಹಳ ಕಟ್ಟುನಿಟ್ಟಿನ ಅಧಿಕಾರಿ. ಏನೇ ಆದ್ರೂ ಬಿಹಾರದಲ್ಲಿ ನ್ಯಾಯಯುತ ಚುನಾವಣೆ ನಡೆಸುವವರೆಗೂ ನಾನು ವಿರಮಿಸೋದಿಲ್ಲ ಎಂದು ನಿರ್ಧರಿಸಿದ್ದ ಮನುಷ್ಯ. ಹಾಗಾಗಿ ಪಾರದರ್ಶಕ ಚುನಾವಣೆ ನಡಿಬೇಕು ಅನ್ನೋದು ಅವರ ಇಂಗಿತವಾಗಿತ್ತು. ಅದಕ್ಕಾಗಿ ಪಂಜಾಬ್ನಿಂದ ಕಮಾಂಡೋಗಳನ್ನ ಕರೆಸಿ ಬಿಹಾರದ ಎಲ್ಲಾ ಮತಗಟ್ಟೆಗಳಲ್ಲಿ ನಿಯೋಜಿಸಿದ್ರು. ಶೇಷನ್ ಅವರ ಕಟ್ಟುನಿಟ್ಟಿನ ನಿರ್ಧಾರ ಕಂಡು ಲಾಲು ಯಾದವ್ ಎಷ್ಟು ಕೆರಳಿದ್ರು ಅಂದ್ರೆ ಶೇಷನ್ ಅವರಿಗೆ ಬಹಿರಂಗವಾಗಿಯೇ ಅವಾಚ್ಯ ಪದಗಳಿಂದ ನಿಂದಿಸಿಬಿಟ್ಟಿದ್ರು. ಈ ಹೇಳಿಕೆಯು ಭಾರಿ ವಿವಾದಕ್ಕೆ ಕಾರಣವಾಯಿತು. ಒಂದ್ ಕಾಲದಲ್ಲಿ ಲಾಲು ಅವರ ಮಾರ್ಗದರ್ಶಕ ಮತ್ತು ಅಂದಿನ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಕರ್ಪೂರಿ ಠಾಕೂರ್ ಅನಾರೋಗ್ಯದ ಕಾರಣದಿಂದ ಲಾಲು ಅವರನ್ನ ವಿಧಾನಸಭೆಗೆ ಹೋಗಲು ಕಾರು ಕೇಳಿದ್ರಂತೆ. ಆದ್ರೆ ಲಾಲು ನಿರಾಕರಿಸಿದ್ರು. ಇದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ದ್ವೇಷ ಸಾಧಿಸೋದಕ್ಕೆ ಶುರು ಮಾಡಿದ್ರು ಠಾಕೂರ್. ಠಾಕೂರ್ ಅವರ ಸಹಾಯವನ್ನೇ ಮರೆತು ಅವರ ಅನಾರೋಗ್ಯದಲ್ಲೂ ಹಠ ಸಾಧಿಸಿದ್ದು ಲಾಲು ಪ್ರಸಾದ್ ಯಾದವ್. ಉಂಡ ಮನೆಗೆ ದ್ರೋಹ ಬಗೆದ್ರು ಅನ್ನೋ ಹೆಸರನ್ನು ಕೂಡ ತಂದುಕೊಡ್ತು. ಇನ್ನು ಲಾಲು ಅವರ ವೈಯಕ್ತಿಕ ಜೀವನವನ್ನ ನೋಡಿದ್ರೆ 1973ರಲ್ಲಿ ತನಗಿಂತಲೂ 18 ವರ್ಷ ಕಿರಿಯವರಾದ ರಾಬ್ರಿ ದೇವಿಯನ್ನ ಶಾಸ್ತ್ರೋಕ್ತವಾಗಿ ಮದುವೆ ಆಗ್ತಾರೆ. ದಂಪತಿಗಳಿಗೆ ಒಟ್ಟು 9 ಮಕ್ಕಳು. ಅದರಲ್ಲಿ 7 ಪುತ್ರಿಯರು, 2 ಪುತ್ರರಿದ್ದಾರೆ. ಅವರೇ ತೇಜ್ ಪ್ರತಾಪ್ ಯಾದವ್ ಮತ್ತು ತೇಜಸ್ವಿನಿ ಯಾದವ್. ಇವರಲ್ಲಿ ತೇಜಸ್ವಿನಿ ಯಾದವ್ ಬಿಹಾರದ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದಾರೆ. ತಮ್ಮ ತಂದೆಯ ಹಾದಿಯನ್ನೇ ಹಿಡಿದಿದ್ದಾರೆ. 1997ರಲ್ಲಿ ಲಾಲು ಪ್ರಸಾದ್ ಯಾದವ್ ವಿರುದ್ಧ ಹಲವಾರು ಪ್ರಕರಣಗಳು ತಳುಕು ಹಾಕಿಕೊಂಡಾಗ ತಮ್ಮ ಪತ್ನಿಯನ್ನೇ ಬಿಹಾರದ ಮುಖ್ಯಮಂತ್ರಿಯಾಗಿ ನೇಮಕ ಮಾಡಿದ್ರು. ಈ ನಿರ್ಧಾರವು ಅವರನ್ನ ಕುಟುಂಬ ರಾಜಕಾರಣಿಯನ್ನು ಪಟ್ಟ ಕೊಡ್ತು. ಇದೀಗ ಕಳೆದ ಕೆಲವು ವರ್ಷಗಳಿಂದ ಮೂತ್ರಪಿಂಡ ಸಮಸ್ಯೆಯಿಂದ ಬಳಲುತ್ತಿದ್ದ ಲಾಲುಗೆ ಅವರ ಪುತ್ರಿ ರೋಹಿಣಿ ಆಚಾರ್ಯ 2022ರಲ್ಲಿ ಕಿಡ್ನಿ ದಾನ ಮಾಡಿದ್ದಾರೆ. ಆದರೆ ಇಂದು ವೈದ್ಯರ ಕಾಳಜಿಯಲ್ಲಿ ಇದ್ದಾರೆ. ಲಾಲು ಯಾದವ್ ಫಾಡರ್ ಸ್ಕ್ಯಾಮ್ ಸಂಬಂಧಿಸಿದ ಪ್ರಕರಣಗಳಲ್ಲಿ ಶಿಕ್ಷೆ ಅನುಭವಿಸಿದ್ದಾರೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಆರೋಗ್ಯ ಸಮಸ್ಯೆಯಿಂದಾಗಿ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಅಂತೂ ಲಾಲು ಪ್ರಸಾದ್ ಯಾದವ್ ಇಂದಿಗೂ ಎಂದೆಂದಿಗೂ ಇಡೀ ಭಾರತ ಕಂಡ ಅತ್ಯಂತ ಚಾಣಕ್ಯ ರಾಜಕಾರಣಿಗಳ ಪೈಕಿ ಒಬ್ಬರು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.